ಬಳ್ಳಾರಿಯ ಜನಾರ್ದನ್ ರೆಡ್ಡಿ ಅವರ ಮನೆಯ ಮೇಲೆ ಒಬ್ಬ ಬಂದೂಕುದಾರಿ ಇದ್ದ ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇದೆ. ಸೊ ಹೀಗಾಗಿ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಛಲವಾದಿ ನಾರಾಯಣ ಸ್ವಾಮಿ ಇದ್ದಾರೆ, ಮೇಲ್ಮನೆ ವಿಪಕ್ಷ ನಾಯಕರು. ಸರ್, ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೂ ಕೂಡ ಒಬ್ಬ ಬಂದೂಕುದಾರಿ ಇದ್ದ, ಅವನು ಶೂಟ್ ಮಾಡಿರಬಹುದು ಅನ್ನೋಂಥ ಆರೋಪಗಳು ಈಗ ಕಾಂಗ್ರೆಸ್ನ ನಾಯಕರು ಮಾಡ್ತಾ ಇದ್ದಾರೆ. ನಿನ್ನೆ DCM DK ಶಿವಕುಮಾರ್ ಹೋದ ಬಳಿಕ ಆ ಒಂದು ವಿಡಿಯೋವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಸರ್, ಈ ವಿಡಿಯೋ ಮೊದಲೇನೆ ಬಂದಿತ್ತು, ಅದು ಇವಾಗ ಬಿಡುಗಡೆ ಮಾಡುವಂಥದ್ದು ಏನಿಲ್ಲ. ಆವತ್ತೇ ನಾವು ಬಳ್ಳಾರಿಗೆ ಹೋದಾಗಲೇ ಅವ್ರು ಹೇಳಿದರು ಇದು ಒಂದು ಸುಳ್ಳು ಆರೋಪ. ಯಾಕೆ ಅಂತಂದರೆ ಈಸ್ ಎ ಫೋಟೋಗ್ರಾಫರ್, ಅವನು ಮನೆಯಲ್ಲೇ ಇರ್ತಾನೆ, ಇವ್ರು ಫೋಟೋಗ್ರಾಫರ್. ಅವನು ಇವ್ರು ಕಾರಲ್ಲಿದ್ದವನು ಇಲ್ಲಿ ಗಲಾಟೆ ಆಗಿದ ತಕ್ಷಣ ಅವನ ಮನೆ ಮೇಲೆ ಹತ್ತಿ ಫೋಟೋ ತೆಗಿಲಿಕ್ಕೆ ಶುರು ಮಾಡಿದ್ದಾನೆ. ಅವನ ಹತ್ರ ಫೋಟೋಗಳು ಇವೆ, ಮನೆ ಮೇಲಿಂದ ತೆಗೆದಿರೋ, ಅದನ್ನು ತೋರಿಸಿದ್ರು ನಮಗೆ. ನೋಡಿ, ಇವನಿಗೂ ಅಲ್ಲಿಂದ ಇವನು ಫೋಟೋ ತೆಗಿತಾವನೆ ಅನ್ನೋ ಕಾರಣಕ್ಕೆ ಅವನ್ನ ಹೊಡಿಲಿಕ್ಕೆ ಅಂತೇಳಿ ಟಾರ್ಗೆಟ್ ಮಾಡಿ ಗುಂಡು ಹಾರಿಸಿದ್ರು. ಅದು ಮಿಸ್ ಆಯಿತು. ಅದಕ್ಕೆ ಅವನೇನು ಮಾಡ್ಬಿಟ್ಟ, ಗೊತ್ತಾಗಿ ಅವನಿಗೆ ಎದುರ್ಕೊಂಡು ತಳಗಡೆ ಓಡ್ ಬಂದ್ಬಿಟ್ಟ. ಅವನು ನನ್ನನ್ನು ಹೊಡ್ಯಾಕೆ ನೋಡ್ತಾರೆ ಅಂತೇಳಿ ಮೊನ್ನೆನೇ ಹೇಳಿದ್ರು ಅವರು. ಆದರೆ ಅದನ್ನು ನೋಡಿ ಇವರು ಈ ಕೇಸನ್ನೇ ತಿರ್ಚಿಬಿಡ್ಬೋದು ಅಂತೇಳೋ ಕಾರಣಕ್ಕೆ ಈ ರೀತಿ ಮಾಡ್ತಿದ್ದಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೇನೆ, ಈ ಕೇಸನ್ನು ತಿರ್ಚುವ ಕೆಲಸ ಮಾಡೋದು ಬೇಡ. ಯಾಕೆ ಅಂತಂದರೆ ಇದು ನೇರವಾಗಿ ಈ ಭರತ್ ರೆಡ್ಡಿಯವರು ಮತ್ತು ಅವರ ಸಹಚರರು ಸೇರಿ ಮಾಡಿರ್ತಕ್ಕಂಥದ್ದು. ಇದನ್ನು ಏನೂ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಎಲ್ಲವೂ ಕೂಡ ರೆಡ್ ಹ್ಯಾಂಡ್. ಭರತ್ ರೆಡ್ಡಿ ಅವ್ರು ಏನು ಹೇಳಿದ್ದಾರೆ, 5 ನಿಮಿಷ ಸಾಕು ಅವನ ಮನೆಯನ್ನು ಸುಟ್ಟು ಬಿಸಾಕ್ಬಿಡ್ತಿದ್ದೆ ಈಗ ಅಂತ. ಒಂದಾಯ್ತು. ಎರಡನೇದು, ಇವತ್ತಲ್ಲ ನಾಳೆ ಅವನು ಬಿಡೋದೇ ಇಲ್ಲ, ಮುಗಿಸ್ತೀನಿ ಅಂತೇಳಿ. ಇದು ಒಬ್ಬ ರೌಡಿಗಳು ಮಾತಾಡೋದೇ ಹೊರತು ಶಾಸಕ ಮಾತಾಡೋಂಥ ಮಾತಲ್ಲ. ಇಂಥವರನ್ನ ನೀವು ನಿಮ್ಮ ಶಾಸಕ ಅನ್ನೋ ಕಾರಣಕ್ಕೆ ನೀವು ಡಿಪೆಂಡ್ ಮಾಡಿ, ಈ ಥರ ಅಲ್ಲ ಡಿಪೆಂಡ್ ಮಾಡಬೇಕಾಗಿರೋದು. ನೇರವಾಗಿ ನ್ಯಾಯಬದ್ಧವಾಗಿ ಏನಾದರೂ ಮಾಡ್ಬೇಕಂತಂದರೆ ಹೇಳಬೇಕು. ತಪ್ಪು ಅವನು ಮಾಡಿದ್ರು ಒಂದೇ, ಇವನು ಮಾಡಿದ್ರು ಒಂದೇ, ಆದರೆ ನಾವು ಸಹಿಸ್ಕೊಳ್ಳೋದಿಲ್ಲ. ಬೇಕಾದ್ರೆ ಇನ್ವೆಸ್ಟಿಗೇಷನ್ ಆಗಿ. ಈಗಲೂ ನಾನು ಹೇಳ್ತೇನೆ, ಆತ ಫೋಟೋಗ್ರಾಫರ್ ಅಲ್ವಾ, ಆತನ ಕೈಲೇನಿತ್ತು, ಇನ್ವೆಸ್ಟಿಗೇಷನ್ ಮಾಡಿ. ತಪ್ಪೇನಿದೆ ಅದರಲ್ಲಿ? ಹಂಗೇನಾದರೂ ಇದ್ದಿದ್ರೆ ಅವರೇ ಹೇಳಿರೋರು, ಆವತ್ತೇ ಹೇಳಿರೋರು. ಅಥವಾ ಅವನ ಮೇಲೆಯಿಂದ ಏನಾದರೂ ಗುಂಡು ಹಾರಿಸೋದಾದ್ರೆ ಎಲ್ಲರೂ ಕೆಳಗಡೆ ಇದ್ದವರು ಹಾರಿಸಿದ್ರು ಎಲ್ರಿಗೂ ಹೊಡೆದು ಬಿಡ್ಬೋದಾಗಿತ್ತು. ಅವನು ಆ ಥರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದರ ಜೊತೆಯಲ್ಲಿ ಈ ಘಟನೆಗಳನ್ನ ನೋಡ್ತಾ ಇದ್ರೆ ಶಾಸಕರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಹಲ್ಲೆಯನ್ನು ಮಾಡುವಂಥದ್ದು, ಮತ್ತೊಂದ್ ಕಡೆ ಈ ಬಳ್ಳಾರಿ ವಿಚಾರ, ಇದೆಲ್ಲವೂ ಕೂಡ ಏನು ರಾಜ್ಯಪಾಲರಿಗೆ ದೂರನ್ನ ಕೊಡುವಂಥದ್ದು, ಲೋಕಭವನ ಏನಾದರೂ ಹೋಗ್ತೀರಾ, ದೂರನ ಏನಾದರೂ ಕೊಡುವಂಥ ಕೆಲಸ ಏನಾದರೂ ಆಗುತ್ತಾ ಅಂತ? ಇಲ್ಲ, ಲೋಕಭವನಕ್ಕೆ ಹೋಗಬೇಕು ಅಂತಿದೆ. ಸೊ ನಮ್ಮ ಅಶೋಕ್ ಅವರು ಡೆಲ್ಲಿಗೆ ಹೋಗಿದ್ದಾರೆ, ಅಧ್ಯಕ್ಷರು ಸಭೆಗಳನ್ನು ಮಾಡ್ತಿದ್ದಾರೆ. ಅವ್ರ ಹತ್ರ ಮಾತಾಡಿ ನಾವು ಮಾಡಲೇಬೇಕಾಗಿದೆ, ಮಾಡದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತಂದರೆ ಬಹಳ ಗೂಂಡಾಗಿರಿ, ಇದು ಸರ್ಕಾರಿ ಗೂಂಡಾಗಿರಿ ಆಗಿಬಿಟ್ಟಿದೆ. ಈಗ ಗೂಂಡಾಗಿರಿಯನ್ನು ಹತ್ತಿಕ್ಕಬೇಕಾದವರೇ ಗೂಂಡಾಗಿರಿಗೆ ಪ್ರೇರೇಪಣೆ ಕೊಡ್ತಾ ಇರೋದು. ಇದು ರಾಜ್ಯದ ಹಿತದೃಷ್ಟಿಯಿಂದ ಸರಿಯಲ್ಲ. ನಮ್ಮ ರಾಜ್ಯ ಬೇರೆ ರಾಜ್ಯಗಳಿಗೆ ಹೋಲಿಕೆ ಇಲ್ಲ ಇದರಲ್ಲಿ. ಆದರೆ ಇವತ್ತು ನಮ್ಮ ರಾಜ್ಯ ಬಹಳ ಮುಂಚೂಣಿಗೆ ಬರ್ತಾ ಇದೆ. ಇಲ್ಲಿ ಏನೇ ನಡೆದ್ರೂ ಕೂಡ ಪೊಲೀಸ್ನವ್ರನ್ನ ಸೇರಿಸ್ಕೊಂಡೇ ನಡೀತಾ ಇದೆ ಎಲ್ಲನೂ. ಅಲ್ಲೂ ಕೂಡ ಅಷ್ಟೇ. ಇದರಲ್ಲಿ ಈ ಇವರು ರೆಡ್ಡಿಯವ್ರನ್ನ, ಭರತ್ ರೆಡ್ಡಿಯವ್ರನ್ನ ಸುಮಾರು ಸಾವಿರಾರು ಜನ, 2-3 ಸಾವಿರ ಜನ ಕಟ್ಕೊಂಡು ಅವರು ನಡ್ಕೊಂಡು ಇವ್ರ ಮನೆಗೆ ಬರ್ತಾರೆ, ಜನಾರ್ದನ್ ರೆಡ್ಡಿ ಅವ್ರ ಮನೆಗೆ. ಅಲ್ಲಿ ಒಬ್ಬ ಇನ್ಸ್ಪೆಕ್ಟ್ರ್, ಅಂದರೆ DYSPನೋ DCPನೋ, ಅವರು ಕರ್ಕೊಂಡು ಬರ್ತಾರೆ, ಈ ಮೆರವಣಿಗೆ ಕರ್ಕೊಂಡು ಬರ್ತಾರೆ. ಅವರು ತಡಿಬೋದಾಗಿತ್ತು, ಆದರೆ ಇವತ್ತಿನವರೆಗೂ ಅವರ ಬಗ್ಗೆ ಮಾತಾಡಿಲ್ಲ. ಅವರು ರೆಡ್ಡಿ ಅಂತೇನೋ ಏನೋ ಹೆಸರಿದೆ, ಅವರು ತಡೆದಿಲ್ಲ. ಆಮೇಲೆ ಅವರೇ ಕರ್ಕೊಂಡು ಬಂದು ನಿಲ್ಲಿಸಿ ಎಲ್ಲ ಇದು ಮಾಡ್ತಾರೆ. ಅಂದರೆ ಏನು ನಡೀತಾ ಇದೆ? ಪೊಲೀಸ್ನವ್ರನ್ನ ಇಟ್ಕೊಂಡು ಇವತ್ತು ಸರ್ಕಾರವೇ ಗೂಂಡಾಗಿರಿ ಮಾಡ್ತಾ ಇದೆ. ಇದನ್ನ ವಿರುದ್ಧವಾಗಿ ನಮ್ಮ ಹೋರಾಟ ನಡೆದೇ ಇರ್ತದೆ. ಇದಿಷ್ಟು ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣ ಸ್ವಾಮಿ ಅವರು ಮತ್ತು ಕ್ಯಾಂಪ್ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಳ್ಳಾರಿಯ ಜನಾರ್ದನ್ ರೆಡ್ಡಿ ಅವರ ಮನೆಯ ಮೇಲೆ ಒಬ್ಬ ಬಂದೂಕುದಾರಿ ಇದ್ದ ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇದೆ. ಸೊ ಹೀಗಾಗಿ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಛಲವಾದಿ ನಾರಾಯಣ ಸ್ವಾಮಿ ಇದ್ದಾರೆ, ಮೇಲ್ಮನೆ ವಿಪಕ್ಷ ನಾಯಕರು. ಸರ್, ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೂ ಕೂಡ ಒಬ್ಬ ಬಂದೂಕುದಾರಿ ಇದ್ದ, ಅವನು ಶೂಟ್ ಮಾಡಿರಬಹುದು ಅನ್ನೋಂಥ ಆರೋಪಗಳು ಈಗ ಕಾಂಗ್ರೆಸ್ನ ನಾಯಕರು ಮಾಡ್ತಾ ಇದ್ದಾರೆ. ನಿನ್ನೆ DCM DK ಶಿವಕುಮಾರ್ ಹೋದ ಬಳಿಕ ಆ ಒಂದು ವಿಡಿಯೋವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಸರ್, ಈ ವಿಡಿಯೋ ಮೊದಲೇನೆ ಬಂದಿತ್ತು, ಅದು ಇವಾಗ ಬಿಡುಗಡೆ ಮಾಡುವಂಥದ್ದು ಏನಿಲ್ಲ. ಆವತ್ತೇ ನಾವು ಬಳ್ಳಾರಿಗೆ ಹೋದಾಗಲೇ ಅವ್ರು ಹೇಳಿದರು ಇದು ಒಂದು ಸುಳ್ಳು ಆರೋಪ. ಯಾಕೆ ಅಂತಂದರೆ ಈಸ್ ಎ ಫೋಟೋಗ್ರಾಫರ್, ಅವನು ಮನೆಯಲ್ಲೇ ಇರ್ತಾನೆ, ಇವ್ರು ಫೋಟೋಗ್ರಾಫರ್. ಇವ್ರು ಕಾರಲ್ಲಿದ್ದವನು ಇಲ್ಲಿ ಗಲಾಟೆ ಆಗಿದ ತಕ್ಷಣ ಅವನ ಮನೆ ಮೇಲೆ ಹತ್ತಿ ಫೋಟೋ ತೆಗಿಲಿಕ್ಕೆ ಶುರು ಮಾಡಿದ್ದಾನೆ.
ಅವನ ಹತ್ರ ಫೋಟೋಗಳು ಇವೆ, ಮನೆ ಮೇಲಿಂದ ತೆಗೆದಿರೋ, ಅದನ್ನು ತೋರಿಸಿದ್ರು ನಮಗೆ. ನೋಡಿ, ಇವನ್ಗೂ ಅಲ್ಲಿಂದ ಇವನ್ ಫೋಟೋ ತೆಗಿತಾವನೆ ಅನ್ನೋ ಕಾರಣಕ್ಕೆ ಅವನ್ನ ಹೊಡಿಲಿಕ್ಕೆ ಅಂತೇಳಿ ಟಾರ್ಗೆಟ್ ಮಾಡಿ ಗುಂಡು ಹಾರಿಸಿದ್ರು. ಅದು ಮಿಸ್ ಆಯ್ತು. ಅದಕ್ಕೆ ಅವನೇನು ಮಾಡ್ಬಿಟ್ಟ, ಗೊತ್ತಾಗಿ ಅವನಿಗೆ ಎದುರ್ಕೊಂಡು ತಳಗಡೆ ಓಡ್ ಬಂದ್ಬಿಟ್ಟ. ಅವನು ನನ್ನನ್ನು ಹೊಡಿಯಾಕೆ ನೋಡ್ತಾರೆ ಅಂತೇಳಿ ಮೊನ್ನೆನೇ ಹೇಳಿದ್ರು ಅವರು. ಆದರೆ ಅದನ್ನು ನೋಡಿ ಇವರು ಇದು ಈ ಕೇಸನ್ನೇ ತಿರ್ಚಿಬಿಡ್ಬೋದು ಅಂತೇಳೋ ಕಾರಣಕ್ಕೆ ಈ ರೀತಿ ಮಾಡ್ತಿದ್ದಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೇನೆ, ಈ ಕೇಸನ್ನು ತಿರ್ಚುವ ಕೆಲಸ ಮಾಡೋದು ಬೇಡ. ಯಾಕೆ ಅಂತಂದರೆ ಇದು ನೇರವಾಗಿ ಈ ಭರತ್ ರೆಡ್ಡಿಯವರು ಮತ್ತು ಅವರ ಸಹಚರರು ಸೇರಿ ಮಾಡಿರ್ತಕ್ಕಂಥದ್ದು. ಇದನ್ನು ಏನೂ ಮಾಡೋಕ್ಕಾಗಲ್ಲ. ಯಾಕೆಂತಂದರೆ ಎಲ್ಲವೂ ಕೂಡ ರೆಡ್ ಹ್ಯಾಂಡ್. ಭರತ್ ರೆಡ್ಡಿ ಅವ್ರು ಏನು ಹೇಳಿದ್ದಾರೆ, 5 ನಿಮಿಷ ಸಾಕು ಅವನ ಮನೆಯನ್ನು ಸುಟ್ಟು ಬಿಸಾಕ್ಬಿಡ್ತಿದ್ದೆ ಈಗ ಅಂತ. ಒಂದಾಯ್ತು. ಎರಡನೇದು, ಇವತ್ತಲ್ಲ ನಾಳೆ ಅವನು ಬಿಡೋದೇ ಇಲ್ಲ, ಮುಗಿಸ್ತೀನಿ ಅಂತೇಳಿ. ಇದು ಒಬ್ಬ ರೌಡಿಗಳು ಮಾತಾಡೋದೇ ಹೊರತು ಶಾಸಕ ಮಾತಾಡೋಂಥ ಮಾತಲ್ಲ. ಇಂಥವರನ್ನ ನೀವು ನಿಮ್ಮ ಶಾಸಕ ಅನ್ನೋ ಕಾರಣಕ್ಕೆ ನೀವು ಡಿಪೆಂಡ್ ಮಾಡಿ. ಈ ಥರ ಅಲ್ಲ ಡಿಪೆಂಡ್ ಮಾಡಬೇಕಾಗಿರೋದು. ನೇರವಾಗಿ ನ್ಯಾಯಬದ್ಧವಾಗಿ ಏನಾದರೂ ಮಾಡ್ಬೇಕಂತಂದ್ರೆ ಹೇಳಬೇಕು. ತಪ್ಪು ಅವನು ಮಾಡಿದ್ರು ಒಂದೇ, ಇವನು ಮಾಡಿದ್ರು ಒಂದೇ. ಆದರೆ ನಾವು ಸಹಿಸ್ಕೊಳ್ಳೋದಿಲ್ಲ. ಬೇಕಾದ್ರೆ ಇನ್ವೆಸ್ಟಿಗೇಷನ್ ಆಗಿ. ಈಗಲೂ ನಾನು ಹೇಳ್ತೇನೆ, ಆತ ಫೋಟೋಗ್ರಾಫರ್ ಅಲ್ವಾ, ಆತನ ಕೈಲೇನಿತ್ತು, ಇನ್ವೆಸ್ಟಿಗೇಷನ್ ಮಾಡಿ. ತಪ್ಪೇನಿದೆ ಅದರಲ್ಲಿ? ಹಂಗೇನಾದರೂ ಇದ್ದಿದ್ರೆ ಅವರೇ ಹೇಳಿರೋರು, ಆವತ್ತೇ ಹೇಳಿರೋರು. ಅಥವಾ ಅವನ ಮೇಲೆಯಿಂದ ಏನಾದರೂ ಗುಂಡು ಹಾರಿಸೋದಾದ್ರೆ ಎಲ್ಲರೂ ಕೆಳಗಡೆ ಇದ್ದವರು ಹಾರಿಸಿದ್ರು ಎಲ್ರಿಗೂ ಹೊಡೆದು ಬಿಡ್ಬೋದಾಗಿತ್ತು ಅವನು. ಆ ಥರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದರ ಜೊತೆಯಲ್ಲಿ ಈ ಘಟನೆಗಳನ್ನ ನೋಡ್ತಾ ಇದ್ರೆ ಶಾಸಕರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಹಲ್ಲೆಯನ್ ಮಾಡುವಂಥದ್ದು, ಮತ್ತೊಂದ್ ಕಡೆ ಈ ಬಳ್ಳಾರಿ ವಿಚಾರ, ಇದೆಲ್ಲವೂ ಕೂಡ ಏನ್ ರಾಜ್ಯಪಾಲರಿಗೆ ದೂರನ್ನ ಕೊಡುವಂಥದ್ದು, ಲೋಕಭವನ ಏನಾದ್ರು ಹೋಗ್ತೀರಾ, ದೂರನ ಏನಾದ್ರು ಕೊಡುವಂಥ ಕೆಲಸ ಏನಾದ್ರು ಆಗುತ್ತಾ ಅಂತ? ಇಲ್ಲ, ಲೋಕಭವನಕ್ಕೆ ಹೋಗ್ಬೇಕು ಅಂತಿದೆ. ಸೊ ನಮ್ಮ ಅಶೋಕ್ ಅವರು ಡೆಲ್ಲಿಗೆ ಹೋಗಿದ್ದಾರೆ. ಅಧ್ಯಕ್ಷರು ಸಭೆಗಳನ್ನು ಮಾಡ್ತಿದ್ದಾರೆ. ಅವ್ರ ಹತ್ರ ಮಾತಾಡಿ ನಾವು ಮಾಡಲೇಬೇಕಾಗಿದೆ. ಮಾಡದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತಂದರೆ ಬಹಳ ಗೂಂಡಾಗಿರಿ, ಇದು ಸರ್ಕಾರಿ ಗೂಂಡಾಗಿರಿ ಆಗಿಬಿಟ್ಟಿದೆ. ಈಗ ಗೂಂಡಾಗಿರಿಯನ್ನು ಹತ್ತಿಕ್ಕಬೇಕಾದವರೇ ಗೂಂಡಾಗಿರಿಗೆ ಪ್ರೇರೇಪಣೆ ಕೊಡ್ತಾ ಇರೋದು. ಇದು ರಾಜ್ಯದ ಹಿತದೃಷ್ಟಿಯಿಂದ ಸರಿಯಲ್ಲ. ನಮ್ಮ ರಾಜ್ಯ ಬೇರೆ ರಾಜ್ಯಗಳಿಗೆ ಹೋಲಿಕೆ ಇಲ್ಲ ಇದರಲ್ಲಿ. ಆದರೆ ಇವತ್ತು ನಮ್ಮ ರಾಜ್ಯ ಬಹಳ ಮುಂಚೂಣಿಗೆ ಬರ್ತಾ ಇದೆ. ಇಲ್ಲಿ ಏನೇ ನಡೆದ್ರೂ ಕೂಡ ಪೊಲೀಸ್ನವ್ರನ್ನ ಸೇರಿಸ್ಕೊಂಡೇ ನಡೀತಾ ಇದೆ ಎಲ್ಲನೂ. ಅಲ್ಲೂ ಕೂಡ ಅಷ್ಟೇ. ಇದರಲ್ಲಿ ಈ ಇವರು ರೆಡ್ಡಿಯವ್ರನ್ನ, ಭರತ್ ರೆಡ್ಡಿಯವ್ರನ್ನ ಸುಮಾರು ಸಾವಿರಾರು ಜನ, 2-3 ಸಾವಿರ ಜನ ಕಟ್ಕೊಂಡು ಅವರು ನಡ್ಕೊಂಡು ಇವ್ರ ಮನೆಗೆ ಬರ್ತಾರೆ, ಜನಾರ್ದನ್ ರೆಡ್ಡಿ ಅವ್ರ ಮನೆಗೆ. ಅಲ್ಲಿ ಒಬ್ಬ ಇನ್ಸ್ಪೆಕ್ಟರ್, ಅಂದರೆ DYSPನೋ DCPನೋ, ಅವರು ಕರ್ಕೊಂಡು ಬರ್ತಾರೆ. ಈ ಮೆರವಣಿಗೆ ಕರ್ಕೊಂಡು ಬರ್ತಾರೆ. ಅವರು ತಡಿಬೋದಾಗಿತ್ತು. ಆದರೆ ಇವತ್ತಿನವರೆಗೂ ಅವರ ಬಗ್ಗೆ ಮಾತಾಡಿಲ್ಲ. ಅವರು ರೆಡ್ಡಿ ಅಂತೇನೋ ಏನೋ ಹೆಸರಿದೆ, ಅವರು ತಡೆದಿಲ್ಲ. ಆಮೇಲೆ ಅವರೇ ಕರ್ಕೊಂಡು ಬಂದು ನಿಲ್ಲಿಸಿ ಎಲ್ಲ ಇದು ಮಾಡ್ತಾರೆ. ಅಂದರೆ ಏನು ನಡೀತಾ ಇದೆ? ಪೊಲೀಸ್ನವ್ರನ್ನ ಇಟ್ಕೊಂಡು ಇವತ್ತು ಸರ್ಕಾರವೇ ಗೂಂಡಾಗಿರಿ ಮಾಡ್ತಾ ಇದೆ. ಇದನ್ನ ವಿರುದ್ಧವಾಗಿ ನಮ್ಮ ಹೋರಾಟ ನಡೆದೇ ಇರ್ತದೆ. ಇದಿಷ್ಟು ಮೇಲ್ಮನೆ ವಿಪಕ್ಷ ನಾಯಕರಾದಂತಹ ಛಲವಾದಿ ನಾರಾಯಣ ಸ್ವಾಮಿ ಅವರು ಮತ್ತು ಕ್ಯಾಂಪ್ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.